ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್. ಹಾಲೇಲುಯ್ಯ, ಹಾಲೇಲುಯ್ಯ, ಹಾಲೇಲುಯ್ಯ. ಪ್ರಿಯರೇ, ಯೇಸು ಸ್ವಾಮಿ ಈ 40 ದಿನಗಳ ಕಾಲ ಪರೀಕ್ಷೆಗೆ ಒಳಪಟ್ಟಾಗ ನಮ್ಮನ್ನು ದೇವರು ಕರುಣಿಸಿದ್ದ ಸಮಯವಾಗಿದೆ ಈ ಕಾಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಅಂತರಂಗದಲ್ಲಿ ಕೇಳುವಂತ ಸುವಾರ್ಥ ಪ್ರಸಾರ. ಈ ಮುಂಜಾವಿನಲ್ಲಿ ದೇವರ ವಾಕ್ಯಗಳನ್ನು ಕೇಳಿ ಈ ಔತಣದಲ್ಲಿ ಭಾಗಿಯಾಗಿ ಮುಂಜಾವಿನ ಸಂದೇಶವನ್ನು ಕೇಳುವಂತ ಮಕ್ಕಳಾಗಿ ನಾವೆಲ್ಲರೂ ಮಾರ್ಪಡಲಿಕ್ಕೆ ದೇವರು ಕರೆಯುತ್ತಾರೆ. ಈ ಕರೆ ಯೇಸು ಸ್ವಾಮಿ ತನ್ನ ಆತ್ಮದಿಂದ ಆಗಿದೆ ನಮ್ಮನ್ನು ಕರೆಯುವುದು. ಯಾಕೆಂದ್ರೆ ಈ ಲೋಕದಲ್ಲಿ ನಾವು ಬರೇ ಪ್ರವಾಸಿಗಳು ಮಾತ್ರವಾಗಿದ್ದಾರೆ. ಈ ಪ್ರವಾಸದ ಬಳಿಕ ನಾವೆಲ್ಲರೂ ಈ ಲೋಕವನ್ನು ಬಿಟ್ಟು ಹೋಗುವಾಗ ಈ ಲೋಕದಲ್ಲಿ ಮಾಡಿದಂತ ಒಳಿತು ಕೆಡುಕುಗಳ ಬಗ್ಗೆ ನಮಗೆ ಲೆಕ್ಕ ಕೊಡಬೇಕಾಗಿದೆ ಎಂಬ ಅರಿವಿನಿಂದ ಈ ತಪಸ್ಸುಗಾಲವನ್ನು ಪೂರೈಸಬೇಕು. ಪ್ರತಿ ವರ್ಷವೂ ಈ ತಪಸ್ಸುಗಾಲಕ್ಕೆ ನಾವು ನಮ್ಮನ್ನೇ ಸಮರ್ಪಿಸುವವರಾಗಿ ಮಾರ್ಪಡುವಾಗ ಲೋಕಕ್ಕೆ ಬೇಕಾಗಿ ತನ್ನ ಜೀವನವನ್ನು ಮಾರ್ಪಡುವಂತ ಒಂದು ಜೀವನವಲ್ಲ ದೇವರು ನಮಗೆ ಕೊಟ್ಟದ್ದು. ಸ್ವರ್ಗಕ್ಕೆ ಬೇಕಾಗಿ ಈ ಲೋಕವನ್ನ ದೇವರ ಕಡೆಗೆ ತಿರುಗಿಸಿ ಯೇಸುವಿನ ಸಜೀವ ಸಾಕ್ಷಿಯಾಗಲು ನಮಗೆಲ್ಲರಿಗೂ ಸಾಧ್ಯವಾಗುವಂತ ರೀತಿಯಲ್ಲಿ ಯಾರು ಈ ಲೋಕವನ್ನು ಬಿಟ್ಟು ಹೋಗುವಾಗ ನರಕಕ್ಕೆ ಹೋಗಬಾರದು ಎಂದು ಅನಿಸಿಕೊಂಡಾಗಿದೆ ದೇವರು ಮನುಷ್ಯ ರೂಪ ತಾಳಿದ್ದು. ಅದರಿಂದ ಆಗಿದೆ ಪರೀಕ್ಷೆಯನ್ನು ಜಯಿಸಿದ ಯೇಸು ಸ್ವಾಮಿ ಎಲ್ಲರಿಗೂ ಸ್ವರ್ಗವನ್ನು, ನಿತ್ಯ ಜೀವವನ್ನು ಕಳೆಯುವಂತ ಒಂದು ಲೋಕದಲ್ಲಿ ನಾವು ಇದ್ದಾರೆ ಎಂಬ ಅರಿವಿನಿಂದ ಜೀವಿಸಬೇಕು. ಈ ನಿತ್ಯ ಜೀವವನ್ನು ನಾವು ಎಲ್ಲರಿಗೂ ಕೊಡಬೇಕಾಗಿ ದೇವರು ನಮ್ಮನ್ನು ಕರುಣಿಸುತ್ತಾರೆ. ಈ ಲೋಕದ ಜೀವನ ಮಾತ್ರವಲ್ಲ, ಇದು ಶಾಶ್ವತವಲ್ಲ. ಇಲ್ಲಿಂದ ಎಲ್ಲರೂ ಹೋಗ್ಬೇಕು, ಯಾರು ಇಲ್ಲ, ನೆಲದಲ್ಲಿರುವವರಿಲ್ಲ. ಅದರಿಂದ ಪ್ರಿಯ ಮಕ್ಕಳೇ, ಈ ಸತ್ಯ ಮರಣದ ಬಗ್ಗೆ ಇರುವ ಅರಿವು ಎಲ್ಲರಿಗೂ ಕೊಡುವಂತ ಮಗಳಾಗಿ ನಾವು ಮಾರ್ಪಾಡಾಗಬೇಕು. ಅದಕ್ಕಾಗಿ ದೇವರ ಸನ್ನಿಧಿಯನ್ನು ಪ್ರಾರ್ಥಿಸೋಣ. ಯೇಸು ಸ್ವಾಮಿ ಈ ಅರಿವು ನಮಗೆ ಮೂಡಿಸುವಾಗ ಈ ಲೋಕವನ್ನು ಬಿಟ್ಟು ಹೋಗ್ಬೇಕಾಗಿದೆ ಎಂಬ ಅರಿವಿನಿಂದ ಪಾಪದಿಂದ ನಾವು ಹೊರಗೆ ತರಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಪಾಪವನ್ನ ನಾವು ಜಯಿಸಬೇಕಾದರೆ ಈ ಲೋಕದಿಂದ ಒಂದು ದಿನ ಹೋಗ್ಬೇಕು. ಅದ ಕಾರಣ ತಯಾರಿಯಾಗಿದೆ ದೇವರ ವಾಕ್ಯ. ಆ ವಾಕ್ಯದಲ್ಲಿ ಜೀವಿಸಲಿಕ್ಕೆ ಬೇಕಾದ ದೇವರು ನಮ್ಮನ್ನು ಕರುಣಿಸುತ್ತಾರೆ. ಆ ಕರುಣೆ ನಿಮ್ಮೆಲ್ಲರ ಮೇಲೆ ಹೇರಳವಾಗಿ ಸುರಿಸಿರಿ. ಈ ಮುಂಜಾವಿನಲ್ಲಿ ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಲು ಬೇಡುತ್ತಾ ಇದು ಸಾಕ್ಷ್ಯ ನೀಡಲಿಕ್ಕೆ ಬೇಕಾಗಿ ಇದನ್ನು ನೀವು ಶೇರ್ ಮಾಡಬೇಕು ಎಂದು ವಿನಂತಿಸುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್.